ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಈ ತರ ಫ್ರೆಂಡು ಎಲ್ರಿಗೂ ಸಿಗಲ್ಲ ಪಾಪ. ಆ ಮನುಷ್ಯನ ಬಗ್ಗೆ ಸ್ವಲ್ಪ ಜನ ನೆಗೆಟಿವ್ ಎಲ್ಲ ಹೇಳ್ತಾರೆ. ಎಲ್ರು ಕಿತಾಡಿ ಕಿರಣ ಉಳ್ಸ್ಕೊಳಕ್ ಆಗಲ್ಲ. ಯಾರಾದ್ರೂ ಅಣ್ಣನ್ನ 40 ವರ್ಷ ಅಂತ ಅಂತಾರ. ಎಷ್ಟೊಂದ್ ಜನ ಆಸ್ತಿಗೋಸ್ಕರ ಅಮ್ಮ ಅಪ್ಪ ಮಕ್ಳು ಎಲ್ಲ ಹೊಡೆದಾಡ್ತಾರೆ ಬಡ್ದಾಡ್ತಾರೆ. ಮಗನೇ ಆಸ್ತಿ ಅಂತ ಹೇಳ್ಬಿಟ್ಟು ಮಗನ್ಗೋಸ್ಕರ ಹಿಂಗೆಲ್ಲ ಮಾಡಿಟ್ಟವ್ರಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಬಗ್ಗೆ ಹೇಳ್ತೀನಿ ನಾನು. ಸೊ ಅದಕ್ಕೂ ಮುಂಚೆ ಸರ್ ನಮಸ್ಕಾರ. ದೇವ್ರು ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿಲ್ಲ. ನಾನು ಇಲ್ವಲ್ಲ ಅದಕ್ಕೆ. ಗೈಸ್, ಆಕ್ಚುಲಿ ನೆನೆ ನನ್ನ ಬರ್ಡೇ ಇತ್ತು. ನನ್ನ ಬರ್ಡೇಗೆ ನನಗೆ ಗೊತ್ತಿಲ್ದೇನೆ ಸುಜಿತ್ ಪ್ಲಾನ್ ಮಾಡ್ಬಿಟ್ಟು ಮಧ್ಯರಾತ್ರಿ ಗೋವಾ ಕರ್ಕೊಂಡು ಹೋದ್ರು. ಈ ಮನುಷ್ಯನ್ಗೋಸ್ಕರ ಅಲ್ಲಿಂದ ಮಧ್ಯರಾತ್ರಿನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಮಾಡಿಲ್ಲ ಅವರು. ನನಗೆ ಸಿಕ್ಕಾಪಟ್ಟೆ ಖುಷಿ ಹೆಮ್ಮೆ ಆಗ್ತಿರೋದು, ನಮ್ಮ ದೋಸ್ತರು ಇವಾಗ ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಮೊದಲನೇ ಟ್ರಿಪ್ಗೆ ಎಲ್ರು ಕರ್ಕೊಂಡು ಹೋಗ್ತಾ ಇದಾರೆ. ನಾನು ಆಕ್ಚುಲಿ ಎಷ್ಟು ಪ್ಯಾಕ್ಡ್ ಆಗಿದ್ದೀನಿ ಅಂತ ಅಷ್ಟು ಕೆಲಸ ಆಯ್ತು, ಬಟ್ ಸ್ಟಿಲ್ ಎಲ್ಲದನ್ನೂ ಬಿಟ್ಬಿಟ್ಟು ಬರ್ತಾ ಇರೋದು ಒಂದೇ ಒಂದು ರೀಸನ್. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಬಿಸ್ನೆಸ್ಗೆ ಯಾರು ಸಪೋರ್ಟ್ ಮಾಡಿರ್ಲಿಲ್ಲ. ಫಸ್ಟ್ ಪರ್ಸನ್ ಟಿಕೆಟ್ ಬುಕ್ ಆಗಿರ್ಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಯಾಕೆ ತಲೆ ಕೆಡ್ಸ್ಕೊಂತೀರ, ನಾನ್ ಬರ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟು ಎನ್ರೋಲ್ ಮಾಡ್ಕೊಂಡು ಬಂದು ಪಾರ್ಟಿಸಿಪೆಂಟ್ ಆಗಿ ಬಂದಿದ್ರು. ನಾನಿವತ್ತು ಟ್ರಿಪ್ ಹೋಗಕ್ಕಾಗ್ತಲ್ಲ. ಅಟ್ಲೀಸ್ಟ್ ಆ ಟ್ರಿಪ್ಗೆ ಏನು ಹೆಲ್ಪ್ ನನ್ನ ಕಡೆಯಿಂದ ಮಾಡಬೇಕು, ಅಟ್ಲೀಸ್ಟ್ ಕಳ್ಸ್ಕೊಡೋದಾದ್ರೂ ಮಾಡಿಲ್ಲ ಅಂದ್ರೆ ದೇವ್ರು ಮೆಚ್ಚಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಬಂದಿದ್ದೀನಿ. ಹೆಂಗನ್ಸ್ತಾ ಇದೆ? ಯಾವಾಗ ಎನ್ರೋಲ್ ಮಾಡ್ತಿರ್ತೀನಿ ನನ್ನ ಟ್ರಿಪ್ಗೆ? ನಾನು ಬರ್ತೀನಿ, ಸೀರಿಯಸ್ ಒಂದು ಟೈಮ್ ಬರ್ತೀನಿ. ಸೊ ಇವತ್ತು ಏನೇನು ಪ್ಲಾನ್ ಇದೆ? ಒಂದಷ್ಟು ವೆಲ್ ವಿಶರ್ಸ್ ನನಗೆ ತುಂಬಾ ಹತ್ರ ಇರೋಂಥವ್ರೆಲ್ಲ ಬರ್ತಾರೆ. ಅದ್ರಲ್ಲಿ ನೀವು ಒಬ್ರಿದ್ದೀರಾ. ಇನ್ನು ಯಾರ್ಯಾರು ಇದಾರೆ ಅನ್ನೋದು ಮುಂದೆ ಹೋಗೋದಾಗುತ್ತೆ. ಹೋಗ್ತಾ ಇರೋ ಲೊಕೇಶನ್ ಯಾವುದು ಅಂತಂದ್ರೆ ರಿಚರ್ಡ್ ವಂಡರ್ ವರ್ಲ್ಡ್ ಅಂತ. ಓಕೆ. ಸೊ ಇದೇನು ಅಂತಂದ್ರೆ ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ಟೈಮು ಈ ಕರ್ನಾಟಕ ಟು ಲಂಡನ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡ್ಬಂದವರು. ತಾಯಿ ಅವರ ಮಗಂಗೆ ಒಂದು ಮ್ಯೂಸಿಯಂ ತರ ಮಾಡಿದ್ದಾರೆ. ಆ ಜಾಗಕ್ಕೆ ನಾವು ಹೋಗ್ತಾ ಇರೋದು. ಈ ಇಂಡಿಯಾದಲ್ಲಿ 7 ಜನ ಅಷ್ಟೇ ಅನ್ಸುತ್ತೆ ಬೈಕ್ ರೈಡ್ ಮಾಡಿರೋದು. ಇಂಡಿಯಾ ಟು ಲಂಡನ್ ಮಾಡಿರೋದು ಇಡೀ ಇಂಡಿಯಾದಲ್ಲಿ. ಅದ್ರಲ್ಲಿ ನಾನು ಒಬ್ಬ. ಅದು ಕರ್ನಾಟಕದಲ್ಲಿ 5 ಜನ ಮಾಡಿರೋದು, ಅದ್ರಲ್ಲಿ ನಾನು ಒಬ್ಬ. ಕಿರಣ ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ. ಖುಷಿ ಏನು ಅಂತ ಅಂದ್ರೆ ತುಂಬಾ ದಿವಸದಿಂದ ಶ್ರಮ ಹಾಕಿ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಜನರನ್ನ ಸ್ಯಾಟಿಸ್ಫೈ ಮಾಡೋದು, ಜನರನ್ನ ಕರ್ಕೊಂಡು ಹೋಗೋದು ಬೇರೆ ದೇಶಕ್ಕೆ, ಇಟ್ಸ್ ನಾಟ್ ಅನ್ ಈಸಿ. ಬಟ್ ನಿಮ್ಮ ಪ್ರಯತ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ಲಿ. ಒಳ್ಳೇದು ಮಾಡ್ಲಿ. ಇವಾಗ ಇಲ್ಲಿಂದ ಹೊರಡೋಣ. ಜನ ಶೋಕಿ ಅನ್ಕೊಂಡ್ಬಿಡ್ತಾರೆ, ಬಟ್ ನನ್ನ ಕಷ್ಟ ನನಗೆ ಗೊತ್ತು. ನೀಟಾಗಿ ಆಯಿಂಟ್ಮೆಂಟ್ ಹಾಕಿದ್ದೀನಿ. ಬೇರೆ ಬರ್ಡೇ ಎಲ್ಲ ಹಾಕಿದ್ರೆ ಕಂಪ್ಲೀಟಾಗಿ ಇದು ಹೊತ್ಕೊಂಡು ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಟಿ ಶರ್ಟ್ ಒಂದು ಎತ್ಕೊಂಡಿದ್ದೀನಿ. ಕಾರಲ್ಲಿ ಹಿಂಗೆ ಹೋದ್ರೆ ನೋಡಿ ಟಾಟಾ ಪುಟ್ ಶೋಕಿ ಮಾಡ್ತಾನೆ ಅನ್ಕೊಂತಾರೆ, ಬಟ್ ಕಷ್ಟ ನನಗೆ ಗೊತ್ತು. ಇಲ್ಲಿಂದ ಲೊಕೇಶನ್ ಆಲ್ಮೋಸ್ಟ್ 40 ಕಿಲೋಮೀಟರ್ ಇದೆ. ಇನ್ನೂ 1 ಗಂಟೆ ತೋರಿಸ್ತದೆ. ಕಿತಾಡಿ ಕಿರಣ ಆಲ್ರೆಡಿ ಹೊರಟ್ಬಿಟ್ರು. ಅಯ್ಯಪ್ಪ ಹೆಂಗಿರೋ ಹೋಗೋ ಸ್ಲೋನೆ. ಸೊ ಅವ್ರು ಹೋಗೋಷ್ಟಾದ್ರೂ ರೀಚ್ ಆಗ್ಬಿಡ್ಬೋದು ಅಂತ ಹೇಳಿ ಹೊರಟಿದ್ದೀನಿ. ನನಗೆ ಕಿತಾಡಿ ಕಿರಣಲ್ಲಿ ಏನು ಒಂದು ಇಷ್ಟ ಆಗೋ ವಿಚಾರ ಅಂತ ಅಂದ್ರೆ, ಸತ್ತ ಹೇಳ್ತೀನಿ, ನನ್ನ ಸ್ವಂತ ಅಣ್ಣ ಇದ್ದಿದ್ರು ಅವ್ರು ಹೊಸ ಕಾರ್ನ ತಗೊಂಡಾಗ ಶೋರೂಮ್ ಇಂದ ಕಾರ್ನ ತಗೊಂಡ್ಬಂದಿದ್ದು ನಾನೇ. ಇಲ್ಲಿವರೆಗೂ 1.5 ವರ್ಷ ಆ ಕಾರ್ನ ಎಷ್ಟು ಉಜ್ಜಾಡ್ಬಿಟ್ಟಿದೀನೋ ಅಂತಂದ್ರೆ, ಒಂದು ದಿನಾನು ಯಾಕ್ರಿ ನೀವು ನನ್ನ ಕಾರ್ನ ತಗೊಂಡೋಗ್ತೀರಾ ಇಲ್ಲ ಅಂತಂದ್ರೆ ಮುಖ ತಿರ್ಗ್ಸೋದಾಗ್ಲಿ ಏನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಸರಿ ಗಾಡಿ ಸರ್ವಿಸ್ ಮಾಡಿಸಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡ್ಕೊಬಂದು ಕೀ ನಮ್ಮ ಮನೆಗೆ ನನಗೊಂದು ಕೀ ಕೊಟ್ಬಿಟ್ಟಿದ್ದಾರೆ. ನೀವು ನಾನು ಇರಲ್ಲ, ನೀವು ಆರಾಮಾಗಿ ಕಾರ್ನ ಯೂಸ್ ಮಾಡ್ತಾ ಇರಿ, ಫುಲ್ ಟ್ಯಾಂಕ್ ಮಾಡ್ಸಿದೀನಿ ಅಂತ ಹೇಳಿ. ಈ ತರ ಫ್ರೆಂಡು ಎಲ್ರಿಗೂ ಸಿಗಲ್ಲ ಪಾಪ. ಆ ಮನುಷ್ಯನ ಬಗ್ಗೆ ಸ್ವಲ್ಪ ಜನ ನೆಗೆಟಿವ್ ಎಲ್ಲ ಹೇಳ್ತಾರೆ. ಒಂದ್ ವಿಚಾರ ನಾನು ಒಪ್ಕೊಂತೀನಿ, ಲ್ಯಾಗು. ಬಟ್ ಆ ಲ್ಯಾಗ್ ಇಂದನೂ ಒಂದ್ ಕತೆ ಇದೆ. ಯಾಕ್ರಿ ಇಷ್ಟೊಂದು ಎಳಿತೀರಾ ವಿಡಿಯೋನ ಅಂತ ಅಂದಾಗ ಅವ್ರು ಹೇಳಿದ್ದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬ್ರೋ, ನಾವೇನೋ ಲ್ಯಾಗ್ ಆಗ್ಬಾರ್ದು, ಕ್ರಿಸ್ಪ್ ಆಗಿರ್ಬೇಕು ಅಂತ ಹೇಳೋ ಇನ್ಫಾರ್ಮೇಶನ್ ನ ಚಿಕ್ಕದಾಗಿ ಹೇಳ್ಬಿಟ್ರೆ ಜನಕ್ಕೆ ಏನ್ ಅರ್ಥ ಆಗತ್ತೆ? ಏನಾದ್ರೂ ಒಂದ್ ವಿಚಾರದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸಂಪೂರ್ಣವಾಗಿ ಹೇಳ್ಬೇಕು, ಅವಾಗ್ಲೇನೆ ವಿಡಿಯೋ ಮಾಡಿದ್ಕು ಸಾರ್ಥಕ, ಅದು ಜನರಿಗೆ ತಲುಪುತ್ತೆ ಅಂತ ಅಂದ್ರು. ಕೆಲವೊಂದ್ ಟೈಮ್ ಎಸ್ ಕರೆಕ್ಟ್, ಬಟ್ ಟು ಬಿ ವೆರಿ ಹಾನೆಸ್ಟ್, ಕಿತಾಡಿ ಕಿರಣ್ ತರ ಫ್ರೆಂಡು ಎಲ್ರಿಗೂ ಸಿಗಲ್ಲ. ಎಲ್ರು ಕಿತಾಡಿ ಕಿರಣ್ ಉಳ್ಸ್ಕೊಳಕ್ ಆಗಲ್ಲ. ದಿಸ್ ಇಸ್ ದ ಮೇನ್ ಪಾಯಿಂಟ್. ಆ ಮನುಷ್ಯ ಏನಿದ್ರು ಸ್ಟ್ರೈಟ್ ಆಗಿ ಹೇಳೋದು. ಪಾಪ ಮನುಷ್ಯನ ಬಗ್ಗೆ ಎಷ್ಟೊಂದ್ ಜನ ನೆಗೆಟಿವ್ ಆಗಿ ಏನೇನೋ ಹೇಳ್ತಾರೆ. ಜೀವನದಲ್ಲಿ ಬೇರೆಯವರು ನೋಡದೇ ಇರೋರು ಹೇಳೋದ್ಕು ನಮ್ ಜೊತೆ ಇದ್ದವರು ಅವ್ರನ್ನ ನೋಡಿ ಅವ್ರ ಬಗ್ಗೆ ನೆಗೆಟಿವ್ ಹೇಳ್ತಾರಲ್ಲ, ಅದನ್ನ ಯಾವತ್ತೂ ದೇವ್ರು ಮೆಚ್ಚಲ್ಲ. ಮನುಷ್ಯ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಮಾಡಿದ್ರೆ ಅದನ್ನ ಯಾವತ್ತೂ ನೆನ್ಸ್ಕೋಬೇಕಂತೆ. ಓ, ಈ ಮನುಷ್ಯ ನಮ್ಗೆ ಹೆಲ್ಪ್ ಮಾಡಿದಾನೆ ಅಂತ ಹೇಳಿ. ಇವಾಗೆಲ್ಲ ಯಾರು ಆತರ ಎಲ್ಲ ಮಾಡಿಸ್ಕೊಂಡು ಮರ್ತ್ ಬಿಡ್ತಾರೆ. ಮರೆಯೋದ್ ಬಿಡಿ, ಜನ ಅದ್ ಹೆಂಗೆ ಜೊತೆಗಿರೋರ್ ಬಗ್ಗೆ ನೆಗೆಟಿವ್ ಹೇಳ್ಬಿಡ್ತಾರೋ ನನ್ಗಂತೂ ಅರ್ಥ ಆಗಲ್ಲ. ನನ್ ಮೇಲೆ ವಿಡಿಯೋ ಮಾಡೋದಕ್ಕೋಸ್ಕರ ದುಡ್ಡಿಸ್ಕೊಂಡು ನಮಗ್ ಕೊಟ್ಟಿಲ್ಲ, ಆ ತರ ಎಲ್ಲ. ಇವತ್ತವರೆಗೂ ಸತ್ಯ ಹೇಳ್ತೀನಿ, ಎಷ್ಟೊಂದ್ ಜನ
ನೋಡ್ಬಿಟ್ಟಿದೀನಿ, ತುಂಬಾ ಜನ ನೋಡಿದೀನಿ. ಎಷ್ಟೊಂದ್ ಜನ ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ. ಆ ಮನುಷ್ಯ ದುಡ್ಡನ್ನ ಯಾವತ್ತೂ ಯಾವ್ದ್ರಲ್ಲೂ ಲೆಕ್ಕನೇ ಹಾಕಿಲ್ಲ. ನಾನು ಎಷ್ಟೊಂದ್ಸರಿ ಹೇಳ್ತೀನಿ, ನೀವು ಕಂಜೂಸು ಯಾಕೆ ಇಷ್ಟೊಂದ್ ಮಾಡ್ತೀರಾ ಅಂತ ಹೇಳಿ. ಸತ್ಯ ಹೇಳ್ತೀನಿ, ಹಾನೆಸ್ಟ್ ಆಗಿ ಇದನ್ನ ಹೇಳಂಗಿಲ್ಲ. ನಾನೊಂದಿಷ್ಟು ದುಡ್ಡನ್ನ ನಾನು ಏನೇ ದುಡಿದ್ರು ಒಂದಿಷ್ಟು ಸೇವ್ ಮಾಡ್ತೀನಿ. ನನ್ಗೆ ಗೊತ್ತಿರೋ ಒಂದು ಫ್ರೆಂಡ್ ಸರ್ಕಲ್ ಎಲ್ಲರೂ ಸೇವ್ ಮಾಡಿದ್ದಾರೆ. ಈ ಮನುಷ್ಯ ಇವತ್ತವರೆಗೂ ಏನು ಸೇವ್ ಮಾಡ್ದಾನೆ, ದುಡ್ದಿದ್ದೆಲ್ಲ ಬರೀ ಟ್ರಾವೆಲಿಂಗ್ ಗೆ ಸ್ಪೆಂಡ್ ಮಾಡಿ ಇವತ್ತು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದಾರಲ್ಲ. ಇಂಥ ಮನುಷ್ಯನ ಬಗ್ಗೆ ಕೆಟ್ಟದಾಗ ಹೇಳ್ಬಿಟ್ರಲ್ಲ ಅನ್ನೋದು ಅಷ್ಟೇ ನನ್ಗೆ ಬೇಜಾರು. ಜೀವನದಲ್ಲಿ ಒಂದ್ ನೆನಪಾಗುತ್ತೆ, ಯಾವತ್ತು ಒಳ್ಳೆಯವ್ರನ್ನ, ಒಳ್ಳೆ ವಸ್ತುಗಳನ್ನ ನಮ್ಮ ಹತ್ರ ಇಟ್ಕೊಬೇಕು ಅಂದ್ರೆ ನಮ್ಗಾಗಿ ಯೋಗ್ಯತೆ ಇರಬೇಕು. ಎಷ್ಟೋ ಜನಕ್ಕೆ ಯೋಗ್ಯತೆ ಇಲ್ದೇನೆ ಅದನ್ನ ಕಳ್ಕೊತಾರೆ ಅಂತ ಹೇಳಿ. ಕಿತಾಡಿ ಕಿರಣ್ನ ಪಡ್ಕೊಳೋದೇ ಒಂದ್ ಕಷ್ಟ, ಪಡ್ಕೊಂಡಿದ್ಮೇಲೆ ಆ ಮನುಷ್ಯನ ಉಳಿಸ್ಕೊಳೋದು ಇನ್ನೊಂಥರ ಕಷ್ಟ. ಜೀವನದಲ್ಲಿ ಎಲ್ರಿಗೂ ಒಳ್ಳೆ ಫ್ರೆಂಡ್ಸ್ ಸಿಗಲ್ಲ. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದಾಗ ಆ ಒಳ್ಳೆ ಫ್ರೆಂಡ್ಸ್ ನ ಕಳ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಫ್ರೆಂಡ್ಸ್ನೆಲ್ಲ ಫ್ರೆಂಡ್ಸ್ನೇ ಕಳ್ಕೊಳಕ್ ಹೋಗ್ಬೇಡಿ. ನೀವು ಕಳ್ಕೊಂತೀರ ಅನ್ನೋ ಭಯ ಇದ್ರೆ ಫ್ರೆಂಡ್ಸ್ನೇ ಮಾಡ್ಕೋಬೇಡಿ. ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಏನ್ ಸಂಪಾದಿಸಿದಾನೆ ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ ಒಬ್ಬ ಮನುಷ್ಯ ಸತ್ತಾಗ ಇಲ್ಲ ಬಿದ್ದಾಗ ಅವ್ನ್ ಸುತ್ತಮುತ್ತ ಎಷ್ಟು ಜನ ಬಂದ್ ನಿಂತ್ಕೋತಾರೆ, ಅವ್ನ್ಗೆ ಎಷ್ಟು ಜನ ಆಗ್ತಾರೆ ಅನ್ನೋದ್ರ ಮೇಲೆ ಮಾತ್ರನೇ ಆ ಮನುಷ್ಯ ಯಾರು ಅನ್ನೋದು ಗೊತ್ತಾಗುತ್ತೆ. ದುಡ್ಡೇನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಜನರನ್ನ ಸಂಪಾದನೆ ಮಾಡಿ, ನಂಬಿಕೆನ ಸಂಪಾದನೆ ಮಾಡಿ, ಅದು ಸರಿಯಾದ ರೀತಿನಲ್ಲಿ ಸಂಪಾದನೆ ಮಾಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಗೈಸ್. ಸೊ ಫೈನಲಿ ಲೊಕೇಶನ್ ಹತ್ರ ಬಂದ್ವಿ. ಎಲ್ಲರೂ ಬಂದ್ಬಿಟ್ಟಾರ ಗೈಸ್. BMW ನಲ್ಲೆಲ್ಲ ಹೋಗ್ತವ್ರನೋ. ಅಣ್ಣ ಕಾರ್ ನೋಡಿ, ಫುಲ್ ನೆಕ್ಸ್ಟ್ ಲೆವೆಲ್ ರೆಡಿ ಮಾಡ್ಸವ್ರೆ. ಆದ್ರೆ ಒಂದು ನೆಟ್ಟಿಂಗ್ ಮಾಡಿಸಿಲ್ಲ. ಎಲ್ಲ ಕಡೆ ಸ್ಟಿಕರ್ಗಳು ಹಾಕ್ಬಿಟ್ಟವ್ರೆ, ಕಿತಾಡಿ ಅಡ್ವೆಂಚರ್. ಇದನ್ನ ಕರೆಕ್ಟಾಗಿ ಇಲ್ಲಿ ಹಾಕ್ರಿ ಚೆನ್ನಾಗಿರುತ್ತೆ ಅಂತ ತಗೊಂಡಾಗ ಫ್ರಂಟ್ ಎಲ್ಲ ಹಾಕಿಟ್ಟವ್ರೆ. ಅಣ್ಣ ನಮಸ್ತೆ. ಹಲೋ ಅಣ್ಣ, ಏನಣ್ಣ ಗೈಸ್, ಯಾರಾದ್ರೂ ಅಣ್ಣನ್ನ 40 ವರ್ಷ ಅಂತ ಅಂತಾರ? ಏನ ಫುಲ್ ಹೆಂಗಿದ್ದಾರೆ. ಇದು ಕಿತಾಡಿ ಕಿರಣ್ ಅವರ ರೈಡಿಂಗ್ ಗ್ಯಾಂಗು. ಅವರೆಲ್ಲರೂ ಬಂದಿದ್ದಾರೆ. ಸೊ ಅದು ರಘುರಾಮಪ್ಪ ಅವರ ಬೈಕು. ಇನ್ ಮಿಕ್ಕಿದ ಬೈಕ್ ಎಲ್ಲ ಯಾರ್ದು ಅಂತ ಗೊತ್ತಿಲ್ಲ. ದಯಾನಂದ್ ಸರ್ ಬಂದಿರ್ಬೇಕು, ಬನ್ನಿ. ಸೊ ಇದು ರಿಚರ್ಡ್ಸ್ ವಂಡರ್ ವರ್ಲ್ಡ್ ಅಂತ ಹೇಳಿ ಭಾರತದಿಂದ ಯಾರು 7 ಜನ ಹೋಗಿದ್ದಾರೆ ಅದರಲ್ಲಿ ಮೊದಲನೇ ಬಾರಿಗೆ ರಿಚರ್ಡ್ ಅವರು ಸೊ ಇಲ್ಲಿಂದ ಲಂಡನ್ ವರೆಗೂ ಬೈಕ್ ರೈಡ್ ಮಾಡಿದ್ರು. ಸೊ ಅವ್ರು ಇವಾಗ ಇಲ್ಲ, ಅವ್ರ ಅಮ್ಮ ಅವ್ರಿಗೋಸ್ಕರ ಇಲ್ಲಿ ಮ್ಯೂಸಿಯಂನ ಕಟ್ಟಿದ್ದಾರೆ. ಸೊ ಇವಾಗ ನಾವು ಕಿಂಗ್ ರಿಚರ್ಡ್ಸ್ ಅವ್ರ ಮ್ಯೂಸಿಯಂಗೆ ಬಂದಿದ್ದೀವಿ. ಆಶ್ಚರ್ಯ ಆಗ್ತಿರೋದೇನು ಅಂತ ಅಂದ್ರೆ, ಒಬ್ಬ ತಾಯಿ ಮಗನ್ಗೋಸ್ಕರ ಇಷ್ಟೆಲ್ಲ ಮಾಡ್ಬೋದಾ? ಜನ್ಮ ಕೊಡ್ತಾರೆ, ಓದಿಸ್ತಾರೆ, ಬೆಳೆಸ್ತಾರೆ, ಏನ್ ಕೇಳಿದ್ರು ಇಸ್ಕೊಡ್ತಾರೆ, ಎಲ್ಲ ಓಕೆ. ಮಗ ಆಸೆ ಪಟ್ಟು ರೈಡ್ ಮಾಡ್ತಾ ಇದ್ದ. ಮಗ ತೀರೋಗಿದ್ಮೇಲೆ ಮಗಂದ್ ಏನೇನಿದೆ ಕಂಪ್ಲೀಟ್ ಆಗಿ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇವ್ರದೊಂದು ಆಕ್ಚುಲಿ ಒಂದು ಇಂಡಸ್ಟ್ರಿ ಇತ್ತು. ಈ ವಾಸ್ ಅ ಬಿಸ್ನೆಸ್ ಮ್ಯಾನ್. ಅವರು ಬಿಸ್ನೆಸ್ ಅಲ್ಲಿ ಅವ್ರದ್ದು ಆರ್ಟಿಕಲ್ ಬಂದಿರೋದಾಗಿರ್ಬೋದು, ಅವ್ರಿಗೆ ಅವಾರ್ಡ್ಸ್ ಬಂದಿರೋದಾಗಿರ್ಬೋದು, ಅವರ ಮಿಷನರೀಸ್ಗಳೆಲ್ಲ ಅವ್ರ ಕಂಪ್ನಿನ ರನ್ ಮಾಡಿದೆ. ಆ ಮಿಷಿನ್ಸ್ಗಳನ್ನೆಲ್ಲ ತಗೊಬಂದು ಅದನ್ನ ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಅವ್ರ ಅಮ್ಮಂಗೆ ಹ್ಯಾಟ್ಸ್ ಆಫ್. ಯಾರು ಕಿಂಗ್ ರಿಚರ್ಡ್ ಅಂತ ಅಂದ್ರೆ ಈಸ್ ದ ಪರ್ಸನ್. ಸೊ ಅವ್ರು ಹೇಗೆ ಡ್ರೆಸ್ ಅಪ್ ಆಗ್ತಾ ಇದ್ರು ಸೇಮ್ ಅದೇ ಥರನೇ ಡ್ರೆಸ್ ಅಪ್ ಮಾಡಿ ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸೊ ದಿಸ್ ಆರ್ ಆಲ್ ಅವರು ಯೂಸ್ ಮಾಡ್ತಾ ಇದ್ದಂಥ ಮಿಷಿನ್ಗಳು. ಸೊ ಇವರು ಓಡಿಸಿದಂಥ ಬೈಕು, ಆಮೇಲೆ ಇವರ ಗೇರ್ಸು ಎಲ್ಲದನ್ನೂ ಇನ್ನೊಂದು ಪಕ್ಕದ ಬಿಲ್ಡಿಂಗಲ್ಲಿ ಎಲ್ಲದನ್ನೂ ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ. ಸೊ ಕಿಂಗ್ ರಿಚರ್ಡ್ ಏನಕ್ಕೋಸ್ಕರ ಸ್ಪೆಷಲ್ಲು ಅಂತ ಅಂದರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಭಾರತದಲ್ಲಿ ದ ಫಸ್ಟ್ ಪರ್ಸನ್ ಬೆಂಗಳೂರಿಂದ ಅಂದರೆ ನಮ್ಮ ಕರ್ನಾಟಕದಿಂದ ಲಂಡನ್ವರೆಗೂ ಬೈಕ್ ರೈಡ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ 2021 ಇವರೊಂದು ರೈಡ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಇವರು ಎಕ್ಸ್ಪೈರ್ ಆಗ್ತಾರೆ. ದಟ್ ಇನ್ಸಿಡೆಂಟ್ ಇಸ್ ಸಮಥಿಂಗ್ ಊಹೇನೂ ಮಾಡ್ಕೊಳಕ್ಕಾಗಲ್ಲ. ಇವ್ರು ಹೋಗಿ ಯಾವುದೋ ಗಾಡಿ ಕ್ರ್ಯಾಶ್ ಮಾಡಿದಾಗಲಿ ಏನೂ ಮಾಡಿಲ್ಲ. ರೈಡ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂಟೆ ಬಂದುಬಿಡುತ್ತೆ. ಸೊ ಅದನ್ನು ತಪ್ಸೋಕ್ಕೆ ಹೋಗಿ ಇವರು ಒಂಟೆಗೆ ಹೊಡೆದಾಗ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಸೊ ವಿ ಲಾಸ್ಟ್ ಕಿಂಗ್ ರಿಚರ್ಡ್ ಅವರು. ಸೊ ಅವ್ರಿಗೋಸ್ಕರ, ಅವರ ನೆನಪಿಗೋಸ್ಕರ ಅವರ ತಾಯಿ ಇವರ ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ. ಸೂಪರ್. ಬನ್ನಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಇದು ಇವರ ಲೋಗೋ ಆಗಿತ್ತು. ಏನು ಖುಷಿಯಾಗುತ್ತೆ ಅಂತ ಅಂದರೆ, ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗಿದ್ರು ಕಂಪ್ಲೀಟಾಗಿ ಎಲ್ಲದ್ರದ್ದು ಫೋಟೋಸ್ಗಳನ್ನ ಇಲ್ಲಿ ಫ್ರೇಮ್ ಮಾಡಿ ವಾಲ್ಗೆ ಹಾಕಿದ್ದಾರೆ. ಅವರಮ್ಮ ಇದನ್ನೆಲ್ಲ ಮಾಡಿಸಿಟ್ಟಿರೋದು. ಅವ್ರು ಬಳಸ್ತಿದ್ದಂಥ ಗೇರ್ಸು, ಆಕ್ಸೆಸರೀಸು ಎಲ್ಲದನ್ನೂ ಕಂಪ್ಲೀಟಾಗಿ ಎಲ್ಲದನ್ನೂ ಇಟ್ಟಿದ್ದಾರೆ ನೋಡಿ. ಇವರಿಬ್ಬರೇ ಲಂಡನ್ಗೆ ಹೋಗಿದ್ದು. ಬೈಕ್ ಆಕ್ಸೆಸರೀಸು, ಗೇರ್ಸು ಎಲ್ಲದನ್ನೂ ಕಂಪ್ಲೀಟಾಗಿ ಅವ್ರು ಏನೇನು ಯೂಸ್ ಮಾಡಿದ್ದಾರೆ ಎಲ್ಲದನ್ನೂ ಅವರಮ್ಮ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಎಷ್ಟೊಂದು ಜನ ಆಸ್ತಿಗೋಸ್ಕರ ಅಮ್ಮ ಅಪ್ಪ ಮಕ್ಕಳು ಎಲ್ಲ ಹೊಡೆದಾಡ್ತಾರೆ, ಬಡ್ದಾಡ್ತಾರೆ. ಮಗನೇ ಆಸ್ತಿ ಅಂತ ಹೇಳ್ಬಿಟ್ಟು ಮಗನಿಗೋಸ್ಕರ ಹಿಂಗೆಲ್ಲ ಮಾಡಿಟ್ಟಾರಲ್ಲ. ನಿಜ ಏನನ್ಸುತ್ತೆ ಅಂತಂದ್ರೆ, ಏನಾದರೂ ಒಂದು ಸಾಧನೆ ಮಾಡೋದಕ್ಕೂ ಮನೆಯವರು ಅಷ್ಟೇ ಪ್ರೋತ್ಸಾಹ ಕೊಡಬೇಕು.
ಅವ್ರು ಇಷ್ಟೊಂದೆಲ್ಲ ಸಾಧನೆ ಮಾಡಿದಾರೆ, ಇಷ್ಟೊಂದೆಲ್ಲ ಸುತ್ತ ಬಂದಿದ್ದಾರೆ, ಎಷ್ಟೋ ಜನಕ್ಕೆ ವಿಚಾರನೇ ಗೊತ್ತಿಲ್ಲ. ಮಗನಿಗೋಸ್ಕರ ಮ್ಯೂಸಿಯಂ ನಂಗೆ ಇವಾಗಲೂ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೋಡಿ, ಅವ್ರು ಫಸ್ಟ್ ಬೈಕಿಂದ ಎಲ್ಲೊಂದು ಇಟ್ಟಿದ್ದಾರೆ. ಸ್ಪ್ಲೆಂಡರು ಇದು ತುಂಬ ಜನ 350cc ಅನ್ಕೋತಾರೆ, ಬಟ್ ದಿಸ್ ಇಸ್ ನಾಟ್ 350cc, 500cc ಇದು. ಇದರಲ್ಲೇ ಅವರು ಲಂಡನ್ಗೆ ಹೋಗಿದ್ದು. ದಿಸ್ ಇಸ್ ದ ಬೈಕ್ ವೆರಿ ಮಚ್ ವಿತ್ ಅನ್ ಆಕ್ಸಿಡೆಂಟ್. ಇದರಲ್ಲಿ ಆಕ್ಸಿಡೆಂಟಲ್ಲಿ ಮೆಟ್ಟಾಗಿದ್ದು. ಇದು ರಿಚರ್ಡ್ ಅವರ ಸಮಾಧಿ. ಬಟ್ ಅವ್ರ ಅಮ್ಮನಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾವ ತಾಯಿ ಮಗನಿಗೆ ಈ ಥರ ಮ್ಯೂಸಿಯಂ ಎಲ್ಲ ಕಟ್ಟಿ, ಮಗನ ಬೈಕ್ನೆಲ್ಲ ಇಟ್ಟು ಇಷ್ಟು ನೀಟಾಗಿ. ಇನ್ನೇನು ತಾಯಿಗೆ ಪ್ರಪಂಚನೇ ಮಕ್ಕಳಲ್ವಾ? ಇನ್ನು ಯಾರು ಏನೇ ಆಗ್ಬೋದು, ತಾಯಿಗೆ ಅದೇ ಪ್ರಪಂಚ, ಅದಕ್ಕಿಂತ ಲಾಸ್ಟ್ ಇನ್ನೇನೂ ಇಲ್ಲ ಅವ್ರಿಗೆ. ಹಂಗಾಗಿ ಅವ್ರು ಮಾಡಿರೋದು ಆಸ್ತಿ ಪಾಸ್ತಿ ಎಲ್ಲದನ್ನು ಅವ್ರಿಗೆ ಮಾಡಿಬಿಟ್ಟು ಮ್ಯೂಸಿಯಂ ಮಾಡಿಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲ, ಅದು ನೋಡಿ ಇಲ್ಲಿ ಮಾತಾಡ್ಬೇಕು, ಒಂಥರ ವೈಬು ಎಕ್ಕೋ ಹೊಡಿತಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಒನ್ ಜಾಯಿಂಟ್ ಕನ್ನಡ ಅದಲ್ಲ ಎಷ್ಟು ದಿನ ಆಗಿದ್ಮೇಲೆ ನಾನು ಹೋಸ್ಟ್ ಮಾಡ್ಬೇಕು. ನೀವು ಅಷ್ಟೇ, ನೀವು ಲಂಡನ್ ಹಿಡ್ದು ನೀವೇ, ಈಗಲೂ ನೀವೇ, ಆಯ್ತಾ? ಲಕ್ಕಿ ಕೈ ಅಂತ, ಓಕೆನಾ? ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಕಿರಣ್ ಪರವಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬ್ಯುಸಿ ಶೆಡ್ಯೂಲ್ನಲ್ಲಿ ಫ್ರೀ ಮಾಡಿಕೊಂಡು ಸೊ ವುಲ್ಫ್ ರೈಡ್ ಕಂಪ್ಲೀಟ್ ಟೀಮು, ಸೊ ನಿಮ್ಮ ಸದಸ್ಯ ಯಾರೋ ಒಬ್ಬ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ, ಅವರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಬ್ಯುಸಿ ಶೆಡ್ಯೂಲ್ನಿಂದ ಬಂದಿರೋ ಅಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈವೆಂಟ್ನ ಶುರು ಮಾಡೋಣ. ಸೊ ಒಂದು ಚಿಕ್ಕ ವಿಟಿ ಇದೆ, ಸೊ ಆ ವಿಟಿನ ಪ್ಲೇ ಮಾಡ್ತೀನಿ. ಸೊ ಅದಾಗಿದ್ಮೇಲೆ ಮುಂದಿನ ಮಾತಾಡ್ತೀನಿ. ಆ ದೇವರ ಆಶೀರ್ವಾದ, ಜನಗಳ ಪ್ರೀತಿ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದೆ. A few moments later. ಇಲ್ಲಿವರೆಗೂ ನಮ್ಮ ಇಂಡಿಯಾದಿಂದ ಲಂಡನ್ವರೆಗೂ ಬೈಕ್ ರೈಡ್ ಮಾಡಿರೋದ್ರಲ್ಲಿ ಬರೀ 7 ಜನ. ಕರ್ನಾಟಕದವರೇ 5 ಜನ ರೈಡ್ ಮಾಡಿದ್ದಾರೆ. ಅದರಲ್ಲಿ ಕಿತಾಡಿ ಕಿರಣ್ ಕೂಡ ಒಬ್ರು. ಸೊ ದಟ್ ಈಸ್ ದ ಒನ್ ಥಿಂಗ್. ಫಸ್ಟ್ ಮಾಡಿದವರು ಅಡಿಪಾಯ ಹಾಕೊಟ್ಟಿರೋರು ರಿಚರ್ಡ್ ಸರ್ ಮತ್ತೆ ಮಂಜುನಾಥ್ ಸರ್. ಮಂಜುನಾಥ್ ಸರ್ ಇಲ್ಲೇ ಇದ್ದಾರೆ. ಸೊ ಈ ಸ್ಟೋರಿ ಕೇಳಿದಾಗ ಎಷ್ಟು ಇನ್ಸ್ಪಿರೇಷನ್ ಆಗಿತ್ತು. ಒಂದು 2 minutes ಮಂಜುನಾಥ್ ಸರ್ ಬಂದು ಇಲ್ಲಿ ಮಾತಾಡಬೇಕು, ಅವ್ರ ಸ್ಟೋರಿನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಸೊ ಹೀಸ್ ಅ ಗ್ರೇಟ್ ಲೆಜೆಂಡ್. ಸರ್ ಪ್ಲೀಸ್ ಸರ್. ಈ ವಿಡಿಯೋ ನೋಡಿದ್ಮೇಲೆ ನನ್ನ ಬಗ್ಗೆಗಿಂತ ಮುಂಚೆ ಫಸ್ಟ್ ನೀವು ಪರ್ಸನಲ್ ಡಿಸಿಷನ್ಸ್ ತೊಗೊಂಡಿದ್ರಲ್ಲ, ಐ ಕ್ಯಾನ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳಬೇಕಂದ್ರೆ ಡೆಫಿನೆಟ್ಲಿ ಚೆರಿಸ್ ಎಂಟೈರ್ ಲೈಫ್. 5 minutes later. ಕಾಲ್ ಹೋದ್ರೆ ಜೀವನನೇ ಹೋಯ್ತು ಅಂತ ಎಷ್ಟೊಂದು ಜನ ಮೂಲೆಯಲ್ಲಿ ಕೂತ್ಕೋತಾರೆ, ಬಟ್ ದಿಸ್ ಪರ್ಸನ್ ಡಿಡ್ ನಾಟ್ ಡೂ ದ್ಯಾಟ್. ಇದು ಏನಕ್ಕೆ ಮಾಡಿಲ್ಲ ಅಂತಂದರೆ ಇವರು ಅಷ್ಟು ಜಗತ್ತನ್ನ ಸುತ್ತಿದ್ರು, ಅಷ್ಟು ಜಗತ್ತನ್ನ ನೋಡಿದರು. ಅದಕ್ಕೆ ಜೀವನದಲ್ಲಿ ಎಷ್ಟೇ ದುಡ್ಡು ಮಾಡಿದ್ರು ನಾವು ಸತ್ತಾಗ ದುಡ್ಡನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮಲ್ಲಿರೋ ಅಂಥ ಮೆಮೊರೀಸ್ಗಳು ಅಷ್ಟೇ ತೊಗೊಂಡು ಹೋಗೋಕ್ಕಾಗುತ್ತೆ. ಸೊ ಜೀವನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆದಷ್ಟು ಮೆಮೊರೀಸ್ಗಳನ್ನ ಮಾಡಿ, ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗೈಸ್ ಇಲ್ಲ, ಇವ್ರು ಪರ್ಫೆಕ್ಟಾಗಿ ಹಾಕೋರು. ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ನಾನು ಹೇಳಿದ್ದು. ಅಯ್ಯಪ್ಪ ಮುಂದಕ್ಕೆ ಹಾಕೊಂಬಂದವ್ರೆ. ಹ್ಞೂ ಸರ್, ಆ್ಯಕ್ಚುಲಿ ಹಿಂಗೆ ಇದೇ ಪರ್ಫೆಕ್ಟ್. ಎಲ್ಲರೂ ಕರೆಕ್ಟಾಗಿ ಹಾಕೋರು ಸರ್. ಕುಟುಂಬ ಸಮೇತ ಬಂದು ಎಲ್ರಿಗೂ ಬಾಯ್ ಹೇಳ್ತವ್ರೆ. ಅಭಿನಾ ಸರ್ ಫುಲ್ಲು. ಮ್ಯಾಮ್ ನೀವು ನಿಮ್ಮನ್ನ ಬಿಟ್ಟೋಗ್ತಾರಲ್ಲ, ಬೇಜಾರಿಲ್ವಾ? ಅಪ್ಪ ಜೀವನದಲ್ಲಿ ಸಿಕ್ಕರೆ ಇಂಥ ಹೆಂಡತಿ ಸಿಕ್ಬೇಕು. ಕಿತಾಡಿ ಕಿರಣ್ ಅಣ್ಣಂಗೆ ಬಂದ್ಬಿಟ್ಟು ಹೆಂಗಂದ್ರೆ ಬ್ರೋ, ನಾನು ಯೂಟ್ಯೂಬರ್ ಬ್ರೋ. ಏನ್ ಚಾನಲ್ ಏನ್ ಮಾಡ್ತೀರಾ? ಹೌದಾ? ಆಲ್ ಇನ್ ಒನ್. ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಯೂಟ್ಯೂಬ್ ಮಾಡೋದಕ್ಕೆ? ಎಲ್ರು ಗೈಸ್, ಟ್ರಸ್ಟ್ ಮೀ, ನಾನು ಸೀರಿಯಸ್ ಆಗಿ ಹೇಳ್ತೇನೆ, ಈ ಥರ ಯಾರಿಗೂ ಹೇಳಲ್ಲ. ಇಫ್ ಯು ಕಂಟಿನ್ಯೂ ದಿಸ್ ಜರ್ನಿ, ಒಂದಲ್ಲ ಒಂದಿನ ಯು ವಿಲ್ ಬಿ ದ ಗ್ರೇಟೆಸ್ಟ್ ಯೂಟ್ಯೂಬರ್ ಇನ್ ಕರ್ನಾಟಕ. ಓಕೆ, ಈ ವಯಸ್ಸಲ್ಲಿ ಯೂಟ್ಯೂಬ್ ಮಾಡೋರು ತೀರಾ ಕಮ್ಮಿ ಜನ. ಅದರಲ್ಲೂ ನಿಮ್ಮ ಫ್ಯಾಮಿಲಿ ಎಲ್ಲ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಯು ವಿಲ್ ಡೂ ಇಟ್. ಓಕೆ, ಏನು ಇಡೀ ಫ್ಯಾಮಿಲಿನೇ ಯೂಟ್ಯೂಬ್? ಇಲ್ಲೋ? ಹೌದಾ? ಸರ್ ನೀವೆಲ್ಲ ಕೇರಳ ಮಲಯಾಳಿ, ಬಟ್ ಎಲ್ಲ ಕನ್ನಡದಲ್ಲಿ ಮಾಡ್ತೀರಾ? ಮ್ಯಾಮ್ ಖುಷಿ ಆಯ್ತು ಮ್ಯಾಮ್ ಕೇಳಿ. ಚಾನಲ್ ಹೆಸರೇನು? ಮಹೇಶ್ ವಂಡರ್ಲ್ಯಾಂಡ್. ಮಹೇಶ್ ಅಮೇಜಿಂಗ್ ವರ್ಲ್ಡ್. ಜಾನ್ವೀಸ್ ವಂಡರ್ಲ್ಯಾಂಡ್. ಇನ್ನೊಂದು ಯಾವುದು? ಕಾವ್ಯ ಕೃಷ್ಣನ್ ಅಂತ. ಗೈಸ್ ಇದೆಲ್ಲದಕ್ಕೂ ಸಬ್ಸ್ಕ್ರೈಬ್ ಆಗಿ ಗೈಸ್, ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಮಾಡ್ತಾರೆ ಕಾಂಟೆಂಟ್. ಓಕೆ, ಥ್ಯಾಂಕ್ ಯು. ಕನ್ನಡದಲ್ಲಿ ಮಾತಾಡ್ತಿದೀವಿ. ಸೂಪರ್ ಮ್ಯಾಮ್. ಏನೇ ಬಂದ್ರು ತಾಳ್ಮೆಯಿಂದ ಆರಾಮಾಗಿ ಹ್ಯಾಂಡಲ್ ಮಾಡಿ, ಏನಕ್ಕೂ ಇದು ಮಾಡಬೇಡಿ. ಏನಾದ್ರು ಒಂದು ಎಲ್ಲರೂ ಪ್ಲೀಸಿಂಗ್ ಆಗಿರಲಿ ಅಷ್ಟೇ. ನನಗೆ ಗೈಸ್ ಅವ್ರದ್ದೆಲ್ಲ ಡ್ರೈವಿಂಗ್ ಮೇಲೆ ಫುಲ್ ನಂಬಿಕೆ ಇದೆ. ಈ ಹಬ್ಬನೇ ಬೆಂಗಳೂರಲ್ಲೇ ಕೇರ್ಫುಲ್ ಆಗೇ ಇರ್ತೀವಿ ನಾವು. ಅಮ್ಮ ನೀವು ಇದನ್ನ ಇದು ಮಾಡಿ, ಎಲ್ಲ ಕುತ್ಕೋತಾರೆ. ಓಕೆ, ನೀವು ಇದು ಇಟ್ಕೊಳ್ಳಿ. ಇರಿ ಒಂದು ನಿಮಿಷ, ಅವ್ರನ್ನ ಕೂರಿಸ್ಬಿಡ್ತೀವಿ ಫಸ್ಟ್. ಓಕೆ.
ಬನ್ನಿ. ಹಾಯ್ ಸರ್. ಗೈಸ್ ಮಜಾ ಮಾಡೋದು ಮಾತ್ರ ಈ ಗಾಡಿಯವರೇ, ಐಲೆಕ್ಸ್ ಅವರು ಒಳ್ಳೆ ಮಜಾ ಮಾಡ್ತಾರೆ. ಒಳ್ಳೆ ವಯಸ್ಸು ಹುಡುಗರ ಥರ ಹೆಂಗೆ ಹೋಗ್ತಾರೆ ನೋಡಿ ಅಣ್ಣ. ನೆಕ್ಸ್ಟ್ ಲೆವೆಲ್. ನಾವಾಗ್ಲಿ ವಯಸ್ಸಾಯ್ತು ಯಾವ ಬೈಕ್ ಕೊಡ್ತಾನೆ ಅಂತ ನಿಲ್ಸ್ಬಿಟ್ಟಿದ್ವಿ. ಅಲ್ಲ ಸೀರಿಯಸ್ ಆಗಿ ಕ್ರೇಜಿ ಇವ್ರುಗಳು. ಬಾಯ್. ಜೀವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಸೊ ಈವೆಂಟ್ಗೆ ಈ ಚಿಕ್ಕ ಪುಟಾಣಿ ಸೆಲೆಬ್ರಿಟಿ ಕೂಡ ಬಂದಿದ್ರು. ಸೊ ಇವರ ಹೆಸರು ಬಂದ್ಬಿಟ್ಟು ಆಬಿಗೇಲ್ ಸ್ಟ್ಯಾನ್ಲಿ ಅಂತ ಹೇಳಿ. ಸೊ ಇವರ ಬಗ್ಗೆ ನಾನ್ ಹೇಳೋದ್ಕಿಂತ ಅವರ ತಂದೆಯವರೇ ಹೇಳ್ತಾರೆ. ಸೀರಿಯಸ್ ಆಗಿ ನನಗೆ ಈ ವಿಚಾರ ಕೇಳಿ ಎಷ್ಟು ಇನ್ಸ್ಪಿರೇಷನ್ ಅನಿಸ್ತು ಅಂತ ಅಂದ್ರೆ, ಸರ್ ಏನೇನೆಲ್ಲ ಮಾಡಿದ್ದಾರೆ ಸರ್? ಇತ್ತೀಚೆಗೆ 6 ವಯಸ್ಸಿಂದ ಅವ್ರು ಶುರು ಮಾಡಿದ್ದಾರೆ ಬೈಕಿಂಗ್. ಓಕೆ. ಸೈಕಲ್ ಅಲ್ಲಿ ಸ್ಟಂಟ್ ಎಲ್ಲ ಮಾಡಕ್ಕಿಲ್ಲ, ಸೊ ಪೀಪಲ್ ಇಸ್ ಟು ವಾಚರ್. ದೆನ್ ಐ ಡಿಸೈಡ್ ಓಕೆ ಲೆಟ್ ಮಿ ಪ್ರೊಕ್ಯೂರ್ ಅ ಬೈಕ್ ಅಂತ. ಇಟ್ ಟುಕ್ ಹರ್ ಟು ಟ್ರೈನಿಂಗ್ ಇನ್ ಕೊಯಂಬತ್ತೂರ್ ಅಂಡ್ ಚೆನ್ನೈ ಒನ್ಸ್. ಓಕೆ. We met Rajni Krishnan. Rajni Krishnan is a 7-time national champion, if I'm not wrong, in India. So he trained her for a weekend and then he said she's got the talent. ಒಂದು ವರ್ಷ ಟ್ರೈನ್ ಮಾಡಿ ಅವರು ಕೇಳಿದೆ, ನಾನು ತಂದೆಯಾಗಿ ನಾನು ಟ್ಯಾಲೆಂಟ್ ಇದೆ ಅಂತ ಹೇಳ್ತಾ ಇದೀನಾ ಇಲ್ಲ ನೀವು ಟ್ಯಾಲೆಂಟ್ ಇದೆ ಅಂತ ಹೇಳ್ತೀರಾ ಅಂತ. ಅವರು ಕಾನ್ಫರ್ಮೇಶನ್ ಕೊಟ್ಟರು ಟ್ಯಾಲೆಂಟ್ ಇದೆ ಅಂತ. ವಾಟ್ಸ್ ಅವರ್ ಕರೆಂಟ್ ಏಜ್? ಶಿ ಇಸ್ 7 years. ನಾನು 8 ವರ್ಷ ಇದ್ದಾಗ ಹೆಂಗಿದ್ದೆ? 8 ವರ್ಷ ಪಾಪು ಬೈಕ್ ಓಡಿಸ್ತಾರೆ ಟ್ರ್ಯಾಕ್ಸಲ್ಲಿ. ಸೂಪರ್. ಆ್ಯಕ್ಚುಲಿ ನಿಜ ಏನು ಖುಷಿ ಅಂತ ಅಂದರೆ, ಟ್ಯಾಲೆಂಟ್ ಇರೋದು ಬೇರೆ ಥರ, ಟ್ಯಾಲೆಂಟ್ನ ಗುರುತಿಸ್ತಾರೆ ಗೊತ್ತಾ, ಅದು ದೊಡ್ಡ ಟ್ಯಾಲೆಂಟ್ ಅಂತೆ. ಸೀರಿಯಸ್ ಆಗಿ ಹೇಳ್ತೀನಿ ಸರ್, ಏನಕ್ಕೋಸ್ಕರ ನಿಮ್ಮನ್ನ ಮಾತಾಡಿಸಿದೆ ಅಂತಂದರೆ, ವೀಡಿಯೋಸ್ ಎಷ್ಟೊಂದು ಜನ ಫ್ಯಾಮಿಲಿಯವ್ರು ನೋಡ್ತಾ ಇರ್ತಾರೆ. ಸೊ ನಮ್ಮ ಮಕ್ಳಿಗೆಲ್ಲ ಇದಲ್ಲ, ಅಯ್ಯೋ ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಎಷ್ಟೊಂದು ಜನ ಹಿಂದುಳಿತಾರೆ. ಬಟ್ ನೀವು ನನ್ನ ಮಗಳು ಇವೆಲ್ಲ ಮಾಡಲಿ, ನಮ್ಮ ಮನೆಯಲ್ಲಿ ಸೈಕಲ್ ಕೊಡ್ಸಿದ್ರೆ ಬೇಡ ಬೇಡ ಬಿದ್ದೋಗ್ಬಿಡುತ್ತೆ, ಎಲ್ಲಿ ಕಾಲೇಟಾಗಿ ಹೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇರಲಿಲ್ಲ. ಒಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಗಾಡಿ ಕೊಡಿಸಿ ಅಷ್ಟು ಚೆನ್ನಾಗಿ ಅವ್ರನ್ನ ಕೇರ್ ತೊಗೊಂಡು ನೀವು ಟ್ರೈನಿಂಗ್ ಎಲ್ಲ ಕೊಡಿಸ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್ ಸರ್. ಪ್ಲೀಸ್ ಡೋಂಟ್ ಸ್ಟಾಪ್ ಇಟ್. ಎನಿ ಹೆಲ್ಪ್ ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಎನಿ ಹೆಲ್ಪ್ ವಿಲ್ ಡೂ ಇಟ್. ಸೊ ಅವರ ಪ್ಯಾಷನ್ ಏನಿದೆ, ನಿಮ್ಮ ಕನಸೇನಿದೆ, ಆಸೆ ಏನಿದೆ ಎಲ್ಲ ನೆರವೇರಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ನಾರ್ಮಲ್ ಗಾಡಿ ಥರನೇ ಜಸ್ಟ್ ಓನ್ಲಿ ಆಕ್ಸಲರೇಟರ್? ಆಟೋಮ್ಯಾಟಿಕ್ ಅಷ್ಟೇ ಅಷ್ಟೇ. ಕ್ರೇಜಿ ಇದೆ ಇದು. ಓ ಇದು ನಾವೆಲ್ಲ ಓಡ್ಸೋಕ್ಕೆ ಆಗಲ್ಲ ಇದು. ಹೆವಿ ಕಷ್ಟ ಇದೆ. ಇಟ್ ಇಸ್ ನಾಟ್ ಈಸಿ. ಹೆಂಗನ್ಸ್ತದೆ? ಹೆಂಗಿರೋ ಜರ್ನಿ ಸ್ಟಾರ್ಟ್ ಆಯ್ತು? ಕಿರಣ್ ಅದೇ ಹೆಸರಲ್ಲ ಇಲ್ವಾ, ಫುಟ್ ಲಿಫ್ಟರ್. ಗಾಡಿ ಓಡ್ಸಕ್ ಬರ್ತಾ ಇದ್ರು ಇಲ್ಲಿಂದ ಸ್ಪಿಟ್ಟಿವರೆಗೂ ಹೋಗೋರೆ ಅಂದ್ರೆ ಲೆಕ್ಕ ಹಾಕ್ಬೇಕು. ಯಾವಾಗ್ಲೂ ಹಿಂಗೆ ಅವನ್ನ ಕಂಡ ಮಾಡ್ತಾನೆ ಇರ್ತೀರಾ. ನೀವ್ಯಾರು ಇಲ್ಲಿಂದ ಬೇರೆ ಎಸ್ಟೇಟ್ ಕಾರ್ ಹೋಗಿದ್ದೀರಾ ನೀವು? ಕಾರಲ್ಲಿ ಹೋಗಿದ್ದೀನಿ ಬ್ರೋ. ಹೋಗಿದ್ದೀರಾ? ಆಯ್ತು, ಸುಮ್ನೆ ಇಲ್ಲ ಅಂತ ಹೇಳ್ಬೇಕು. ಅವರು ಫಸ್ಟ್ ಗಾಡಿ ತಗೊಂಡು ನೆಕ್ಸ್ಟ್ ಡೇಗೆ ಹೋಗಿದ್ದು ಎಲ್ಲಿಗೆ? ಲಡಾಖ್. ಸ್ಪಿಟಿ. ಅಷ್ಟು ಧೈರ್ಯ ಇದೆ ನಿಮ್ಗೆ? ಇಲ್ಲ, ಕಿತ್ತಾಡಿಕರಣ ಧೈರ್ಯ ದೇವರಣ್ಣ ಇಲ್ಲಪ್ಪ. ಇದನ್ನ ಎಲ್ಲರ ಮುಂದೆ ಹೇಳ್ಬೇಕು. ಈ ಮಂಗಳೂರಿಂದ ಬೆಂಗಳೂರಿಗೆ 12 ಅವರ್ ಕರ್ಕೊಂಡ್ ಬಂದಿರೋ ಥರ ಅಡ್ವೆಂಚರ್ ನನ್ನ ಲೈಫಲ್ಲಿ ಆಗಿರಲಿಲ್ಲ. ಇವರು ನಿಶಾಂತ್ ಅವರು ಒಂದು ಕಾರ್ ಕೊಟ್ಟಿದ್ದಾರೆ. ಬ್ರೋ ಓಡಿಸ್ತೀರಾ? ಓಡಿಸ್ತೀನಿ ಕೊಡಿ ಅಂತ ಹೇಳಿ ಆಮೇಲೆ ಕಾರ್ ಎತ್ಕೊಂಡು 40 ಕಿಲೋಮೀಟರ್ ಸ್ಪೀಡಲ್ಲಿ ಮಂಗಳೂರಿಂದ ಬೆಂಗಳೂರವರೆಗೂ ಬಂದವ್ರೆ. ಅದು ಏನೋ ಶುರು ಸುಮ್ಮನಿದೆ, ಇವಾಗ ಏನಾಗಿದೆ ಖಂಡಿತ ಬಿಡ್ತಾರಲ್ಲ. ಚೆನ್ನಾಗಿ ಓಡಿಸ್ತೀನಿ ಅಂತ 400 ಸರಿ ಕೇಳೋರೆ. ಅಯ್ಯೋ ಬೇಡ ಕತೆ ಒಂದು. ಅಲ್ಲಿ ಸನ್ಸೆಟ್ ಅಲ್ಲಿ ಹೊರಟಿದ್ದು ಬ್ರೋ, ಸನ್ರೈಸ್ ಬಂದಿದ್ದು. ಸುರಕ್ಷಿತವಾಗಿ ಹೋಗಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಅಂತೂ ಇದೆ. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಸೇಫ್ ಆಗಿ ಹೋಗಿ ಬನ್ನಿ. ಹ್ಯಾಪಿ ಬರ್ತ್ಡೇ. ಬಿಲೇಟೆಡ್ ಬರ್ತ್ಡೇ ವಿಶಸ್. ಬರ್ತ್ಡೇ ಅಂದ್ರೆ ಏನ್ ಗೊತ್ತಾ, ಹ್ಯಾಪಿ ಬರ್ತ್ಡೇ ಬ್ರೋ. ಅದ್ರ ಅರ್ಥ ಏನು ಅಂದ್ರೆ, ನೀವು ನಮ್ಗೆ ತುಂಬಾನೇ ವರ್ತು ಬ್ರೋ. ಒಂಥರ ಡೈಮಂಡ್ ತರ ನೀವು. ಗಿಫ್ಟ್ ಬ್ರೋ. ನಾವೇ ಗಿಫ್ಟ್. ನನಗಿಂತ ಗಿಫ್ಟ್ ಬೇಕಾ ನಿಮ್ಗೆ? ಇಲ್ಲ ಬಿಡಿ. ಆಕ್ಚುಲಿ ನಾನು ತುಂಬಾ ಸರಿ ಹೇಳಿದೀನಿ, ಇವಾಗ ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ನಿಶಾಂತ್ ಅಂದ್ರೆ ಹುಡುಗಿ ಆಗಿರ ನಾನು ನಿಶಾಂತ್ನೇ ಮದ್ವೆ ಆಗ್ತಾ ಇದ್ದೆ. ಆದ್ರೆ ಆಕ್ಚುಲಿ ಏನ್ ಗೊತ್ತಾ, ಹುಡುಗಿ ಮೆಟೀರಿಯಲ್ ನೀವು. ಏನಕ್ಕಂದ್ರೆ ನಾನ್ ನೋಡಿ ಸೋಂಬೇರಿ ತರ ಇರ್ತೀವಿ. ನೀವು ಪಾಪ ಮನೆಗೆ ಬಂದ್ ಲಾಸ್ಟ್ ಟೈಮ್ ಮನೆಗೆ ಬಂದಾಗ ಪಾಪ ಅಡಿಗೆ ಎಲ್ಲ ಮಾಡಿಟ್ಕೊಂಡು. ಅಲ್ಲ ಅದು ಓಕೆ, ಅದು ನಿಮ್ಮ ಮೇಲಿರೋ ಪ್ರೀತಿ ಬ್ರೋ. ಇವಾಗ್ಲೂ ಥೈಲ್ಯಾಂಡ್ ಬೇಡ ಆ ತರ ಅಲ್ಲ. ನಾವು ಕಿರಣ್ ಅಲ್ಲ, ಸ್ನೇಹ ಅಷ್ಟೇ. ಸ್ನೇಹ ಪ್ರೀತಿ ಸಂಬಂಧ, ಸ್ನೇಹದ ಸಂಬಂಧ. ಅದು ಸಪರೇಟ್ ಆಗಿ ಹೇಳಿದ್ರಿ. ಇಲ್ಲ ಸ್ನೇಹದಲ್ಲಿ, ನಮ್ಮ ಸ್ನೇಹದಲ್ಲಿ ಪ್ರೀತಿ ಇದೆ, ಅದ್ರಲ್ಲಿ ಒಂದು ಸಂಬಂಧ ಇದೆ, ಅದು ಸ್ನೇಹದ ಸಂಬಂಧ. ಆ ಥರ ಅಲ್ಲ ಬ್ರೋ. ಆರ್ಡರ್ ಮಾಡಿದ್ವಿ, ಇನ್ನೂ ಅವ್ರು ಬಂದೇ ಇಲ್ಲ. ಆರ್ಡರ್ ಮಾಡಿ 20 ನಿಮಿಷ ಆದ್ರೂ ಇನ್ನೂ ಪಾರ್ಟಿಗಳು ಬಂದಿಲ್ಲ. ಬಂದಮೇಲೆ ಸ್ಟಾರ್ಟ್ ಮಾಡೋಣ. ಎಷ್ಟು ಖಾಲಿ ಮಾಡೋಕ್ಕಾಗುತ್ತೆ ಅನ್ನೋದೇ ದೊಡ್ಡ ಟಾಸ್ಕ್ ಆಗೋಗಿದೆ. A few moments later.
ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ಫ್ರೆಂಡ್ಶಿಪ್ನ ನೀವು ಚೇಂಜ್ ಮಾಡ್ಬಿಡ್ತೀರಿ ಅಂತ ಅರ್ಥ ಆಯ್ತು ಅನ್ಸುತ್ತೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಫೈನಲಿ ಊಟ ಎಲ್ಲ ಮುಗೀತು. ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟಿದೆ. ಸೊ ಅದು ಹೆಂಗೆ ಬಂದು ಮಲ್ಕೊಂಡೆ ದೇವ್ರಣೆ ಗೊತ್ತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಊರುಗಳನ್ನ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನನ್ನ ಕಮೆಂಟ್ ಮಾಡಿ. ಯಾವ ಊರಿಗೆ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಬರುವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕೋತಾರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.